ಮಾಡಿ ಅಂಕಲ್. ಅಂಕಲ್, ನನ್ಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ. ನೀವು ಊಟ ಮಾಡ್ತೀರಿ, ನಾನ್ ಬರ್ತೀನಿ. 1 ನಿಮಿಷ. ಅಲ್ಲ ಕಣವಾ, ಅಯ್ಯಯ್ಯೋ ಹಸು ಅಂತ ಇದ್ರು ಪಾಪ, ಹಂಗೆ ಬಿಟ್ಟೋದ್ರಲ್ಲ. ಛೇ, ಐನೋರೇ, ಇಲ್ಲಿ ಅಖಿಲಮ್ನವ್ರು ಬರ್ತಾರೆ, ನೀವು ಆ ಕಡೆ ಕೂತ್ಕೊಳ್ಳಿ. ಅವ್ರು ಬಂದ್ರೆ ಮುಂದಿನ ಪಂಕ್ತಿಲಿ ಕೂತ್ಕೊಂಡು ಊಟ ಮಾಡ್ತಾರೆ ಬಿಡ್ರಿ. ಐನೋರೇ, ಸಂಕೋಚ ಪಟ್ಕೋಬೇಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ನೀನ್ ಯಾರೇ ಅದನ್ನ ಹೇಳಕ್ಕೆ? ನಾನೇನು ಇಲ್ಲಿ ತಿನ್ನಕ್ಕೆ ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ನಾನು ದೊಡ್ಡ ಯಜಮಾನ್ರ ತೋಟದಲ್ಲಿ ಕೆಲ್ಸಕ್ಕಿವ್ನಿ. ಇವತ್ತು ಚಿಕ್ಕ ಯಜಮಾನ್ರ ಮದುವೆ ಅಲ್ವಾ, ಅದಕ್ಕೆ ಬಂದೀವಿ. ಸಂಕೋಚ ಪಟ್ಕೋಬೇಡಿ, ಊಟ ಮಾಡಿ. ನಿನ್ನಂತ ಕೆಲ್ಸಗಾರನ ಜೊತೆ ನಾನು ಊಟ ಮಾಡ್ಬೇಕಾ? ಅಯ್ಯೋ, ಹಂಗೆಲ್ಲ ಯಾಕೆ ಅನ್ಕತೀರಾ? ಊಟ ಮಾಡಿ. ನಿನ್ನಂತ ಜೊತೆ ಕೂತ್ಕೊಂಡು ಊಟ ಮಾಡೋಷ್ಟು ನಾನೇನ್ ಗತಿಗೆಟ್ಟಿಲ್ಲ. ಅಯ್ಯೋ, ಮ್ಯಾನರ್ಸ್ ಇಲ್ಲ, ಕಲ್ಚರ್ ಇಲ್ಲ, ಇಂಥವ್ರ ಜೊತೆ ಕೂತ್ಕೊಳ್ಳೋದು. ಐನೋರೇ, ಯಾಕೆ ಸರ್, ಏನಾಯ್ತು? ಊಟ ಮಾಡದೆ ಎದ್ದೋಗ್ತಾ ಇದ್ದೀರಾ? ಏನ್ ರಾಜೇಶ್ವರಿ ಮೇಡಮ್, ಇಲ್ಲಿ ಕರ್ಸಿ ಅವಮಾನ ಮಾಡ್ಬೇಕು ಅಂತಿದ್ದೀರಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಮತ್ತೇನ್ ಮೇಡಮ್, ಯಾವನ ತೋಟದಲ್ಲಿ ಕೆಲಸ ಮಾಡೋನ್ ಜೊತೆ ಕೂತ್ಕೊಂಡು ನಾನು ಊಟ ಮಾಡ್ಬೇಕಾ? ಅವನ್ ನೋಡಿದ್ರೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಳ್ಳೋ ಕರ್ಮ ನಮ್ಗೇನು? ನಮ್ಗೆ ಯಾವ ಊಟನೂ ಬೇಡ, ಏನು ಬೇಡ. ಅಲ್ಲ ಸರ್, 1 ನಿಮಿಷ ಊಟ ಮಾಡ್ಕೊಡು. ನಿನ್ನ ಯಾರೆಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ಹೇಳಿದ್ದು? ಇದೇ ನಿಮ್ಮಪ್ಪನ ಧರ್ಮಛತ್ರ ಅನ್ಕೊಂಡಿದ್ಯಾ ಅಥವಾ ನಿನ್ನೇನ್ ಮಹಾರಾಜ ಅನ್ಕೊಂಡಿದ್ಯಾ? ಅವ್ರು ಯಾರು ಏನು ಅಂತ ನೋಡದೆ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ನಿನ್ಗೆ ಊಟ ಮಾಡ್ಬೇಕಾ? ಅವ್ರ ಚಪ್ಪಲಿ ಬಿಡೋ ಜಾಗದಲ್ಲೂ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ.